ವೀಕ್ಷಕರೇ, ಇದು ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸ್ಟೋರಿ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಬಿಜೆಪಿಗೆ ನೂತನ ಸಾರಥಿಗಾಗಿ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಹಾಗಾದ್ರೆ ಯಾರಾಗಬಹುದು? ಬಿಜೆಪಿಯ ರಾಜ್ಯಾಧ್ಯಕ್ಷರ ಒಂದು ಸ್ಥಾನಕ್ಕೆ ಯಾರು ಬಂದು ಕೂರಬಹುದು? ಈಗ ಇರುವಂಥದ್ದು BY ವಿಜಯೇಂದ್ರ. ಆದರೆ ಹೊಸಬರು ಯಾರು ಬರ್ತಾರೆ ಇರುವಂತಹ ಪ್ರಶ್ನೆ. ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಕೂಡ ನಡೀತಾ ಇದೆ. ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಚಿಂತೆ ಮಾಡ್ತಾ ಇದೆ. ಈ ಚಿಂತೆಗಳ ಅಂತ್ಯದೊಳಗೆ ಅಥವಾ ಈ ತಿಂಗಳ ಅಂತ್ಯದೊಳಗೆ ಅಧಿಕೃತವಾಗಿ ಘೋಷಣೆ ಆಗಬಹುದು. ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಏನಿದ್ದಾರೆ ಅವರು ಹೇಳುತ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಹೆಸರನ್ನು ಅಂತಿಮಗೊಳಿಸಿ ಘೋಷಣೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಬಿಜೆಪಿ ಚುರುಕು ಮಾಡ್ತಾ ಇದೆ. ಯಾರನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವ ಒಂದು ನೇಮಕಾತಿಗೂ ಕೂಡ ಈಗ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜ್ಯದ ಪಕ್ಷದ ಚುಕ್ಕಾಣಿಯನ್ನು ಹಿಡಿಯಲು ಘಟಾನುಘಟಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿ ಸೋಮಣ್ಣ ಆಗಿರ್ಬೋದು, ಸುನಿಲ್ ಕುಮಾರ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಇವರೆಲ್ಲರೂ ಕೂಡ ರೇಸ್ನಲ್ಲಿದ್ದಾರೆ. ಅದರ ಜೊತೆಗೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವಿಷ್ಟು ಜನ ಇದ್ದಾರೆ ರೇಸ್ನಲ್ಲಿ. ಇದು ಬಿಜೆಪಿ ಪಕ್ಷಕ್ಕೆ ಸಂಬಂಧಿಸಿದಂಥ ಸ್ಫೋಟಕ ಸುದ್ದಿ ಅನ್ನುವಂಥದ್ದು ಯಾವುದೇ ಒಂದು ರೀತಿ ಅನುಮಾನ ಇಲ್ಲ. ಯಾಕಂದರೆ ನೋಡಿ, ಬಿಜೆಪಿಯ ಒಂದು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೀತಾ ಇದೆ. BY ವಿಜಯೇಂದ್ರ ಅವರನ್ನೇ ಮುಂದುವರಿಸ್ರಿ ಅಂತ ಕೆಲವರು ಕೇಳಿಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ ಬದಲು ಮಾಡಿ ಬೇರೆಯವ್ರನ್ನ ಮಾಡಿ ಅಂತ ಕೇಳಿಕೊಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರ ಬರ್ತಾ ಇದೆ. ನಿಜಕ್ಕೂ ಕೂಡ ಮುಹೂರ್ತ ಏನಾದರೂ ಫಿಕ್ಸ್ ಆಗಿದೆಯಾ? ಬೇರೆಯವ್ರನ್ನ ಹುಡುಕ್ತಾ ಇದ್ದಾರೆ ಅಥವಾ ಅವರನ್ನೇ ಮುಂದುವರಿಸಬೇಕಂತ ಯೋಚನೆ ಮಾಡ್ತಾರೆ? ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತಹ ವಿಚಾರ ಇದು. ಸಾಕಷ್ಟು ಜನ ರೇಸ್ನಲ್ಲಿದ್ದಾರೆ. ನಾವು ಕೂಡ ಆಗಬೇಕು, ರಾಜ್ಯದ ಒಂದು ಚುಕ್ಕಾಣಿಯನ್ನು ಹಿಡಬೇಕು ಅಂತ ಹೇಳಿ ಇದೇ ವಿಚಾರದಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಆಗಿರುವಂಥ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡ ಈಗ ಹೆಸರುಗಳನ್ನು ಅಂತಿಮಗೊಳಿಸಿ ಘೋಷಣೆ ಮಾಡಲಾಗಿದೆ. ಇದೇ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಬಿಜೆಪಿ ಚುರುಕುಗೊಳಿಸ್ತಾ ಇದೆ. ಹೀಗಿರುವಾಗ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರ ನೇಮಕಾತಿಯು ಕೂಡ ಫೈನಲ್ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ರಾಜ್ಯದಲ್ಲಿ ಘಟಾನುಘಟಿ ನಾಯಕರುಗಳು ಕೂಡ ಇದರಲ್ಲಿ ರೇಸ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಈಗ ವಿ ಸೋಮಣ್ಣ, ಸುನಿಲ್ ಕುಮಾರ್, ಅಶ್ವಥ್ ನಾರಾಯಣ್, ಶೋಭಾ ಕರಂದ್ಲಾಜೆ ಇವರ ಹೆಸರುಗಳು, ಈ 4 ಜನದ ಹೆಸರುಗಳು ಕೇಳಿ ಬರ್ತಾ ಇದೆ. ಬೇರೆ ಬೇರೆ ನಾಯಕರು ಇದ್ದರೂ ಕೂಡ ಇವರು ಇದ್ದಾರೆ ರೇಸ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಯ ಹೈಕಮಾಂಡ್ ಬಿಜೆಪಿ ಇದು ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರನ್ನು ಬದಲು ಮಾಡುವ ಒಂದು ಯೋಚನೆ ಮಾಡೋದಾದರೆ ಈ 4 ಜನರಲ್ಲಿ ಯಾರನ್ನ ಮಾಡುತ್ತೆ ಅಥವಾ ಇಲ್ಲ ವಿಜಯೇಂದ್ರ ಅವರೇ ಬೆಸ್ಟ್ ಅಂತ ಅವರನ್ನೇ ಏನಾದರೂ ಮುಂದುವರಿಸುತ್ತಾ? ಒಂದು ವೇಳೆ ಅವರನ್ನೇ ಮುಂದುವರಿಸಿದ್ದೇ ಆದರೆ ಬಿಜೆಪಿಯಲ್ಲಿ ಮತ್ತಷ್ಟು ಚರ್ಚೆಗಳು, ಆತಂಕಗಳು, ಭಿನ್ನಾಭಿಪ್ರಾಯಗಳು ಹುಟ್ಟುಕೊಳ್ತಾ ಹೋಗುತ್ತೆ. ಈಗಾಗಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ ಕೆಲವು ನಾಯಕರು ವಿರೋಧವನ್ನು ಕೂಡ ವ್ಯಕ್ತ ಮಾಡಿದರು. ಇನ್ನೂ ಕೆಲವರು ಇದುವರೆಗೂ ಕೂಡ ಆ ಒಂದು ವಿಚಾರದಲ್ಲಿ ಸಮಾಧಾನ ಆಗಿಲ್ಲ. ಇನ್ನೂ ಕೂಡ ಅವರ ಮನಸ್ಸಲ್ಲಿ ಅಸಮಾಧಾನ ಇದೆ. ಹೀಗಾಗಿ BY ವಿಜಯೇಂದ್ರ ಅವರನ್ನು ಮುಂದುವರಿಸುವುದೋ ಅಥವಾ ಅವರನ್ನು ಕೆಳಗಿಳಿಸಿ ಬೇರೆಯ ನಾಯಕರನ್ನು ಅವರ ಸ್ಥಾನದಲ್ಲಿ ಕೂರಿಸುವುದೋ ಗೊತ್ತಿಲ್ಲ. ಹೈಕಮಾಂಡ್ ಈ ಒಂದು ವಿಚಾರವಾಗಿ ಚಿಂತನೆಯನ್ನು ಮಾಡ್ತಾ ಇದೆ. ಏನಾಗಬಹುದು, ಯಾವ ದಿನ ಇದರ ಬಗ್ಗೆ ಘೋಷಣೆ ಆಗಬಹುದು, ಇಲ್ಲ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಅಶ್ವಥ್ ನಾರಾಯಣ ಆಸೆ ಪಡ್ತಾ ಇದ್ದಾರೆ, ಅವ್ರಿಗೆ ಸಿಗುತ್ತಾ? ವಿ ಸೋಮಣ್ಣ ಅವರು ಕೂಡ ಬೇಕು ಅಂತ ಕೇಳ್ತಾ ಇದ್ದಾರಂತ ಅವರಿಗೆ, ಅಥವಾ ಶೋಭಾ ಕರಂದ್ಲಾಜೆ, ಸುನಿಲ್ ಕುಮಾರ್ ಇವರೆಲ್ಲರೂ ಕೂಡ ಬಿಜೆಪಿಯ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಅವರಿಗೆ ಸಿಗುತ್ತಾ ಚಾನ್ಸು? ಇಲ್ಲ ವಿಜಯೇಂದ್ರ ಅವರೇ ಇಷ್ಟು ದಿನ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ, ಅವರೇ ಹೋಗ್ಬಿಡಲಿ ಅಂತ ಸುಮ್ಮನೆ ಇರ್ತಾರೆ. ಯಾಕಂದರೆ ಒಬ್ಬ ಬಿಜೆಪಿ ನಾಯಕರು ಹೇಳಿದರು ನೋಡಿ, BY ವಿಜಯೇಂದ್ರ ಅವರಿಗೆ ಏನು ಅಧಿಕಾರವನ್ನು ಕೊಟ್ಟಿದ್ದೀರಿ, ರಾಜ್ಯಾಧ್ಯಕ್ಷ ಒಂದು ಸ್ಥಾನವನ್ನು ಕೊಟ್ಟಿದ್ದೆ, ಅವ್ರಿಗೆ ಕೊಟ್ಟಿರುವಂಥದ್ದು 2-2.5 ವರ್ಷ ಆಗಿದೆ, ಅದು ಅರ್ಧ ಆಗದಂತೆ. ಹೀಗಾಗಿ ಅವರನ್ನು ಪೂರ್ಣಾವಧಿಗೆ ಇರಿಸ್ಕೊಂಡು ನೋಡಬೇಕು ಅವರ ಅಧಿಕಾರ ಯಾವ ರೀತಿಯಾಗಿ ನಡೆಸ್ತಾರೆ ಅಂತ. ಅವರಿಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟಾಗ ಮಾತ್ರ ಅವರ ಒಂದು ಕಾರ್ಯವೈಖರಿ ಏನು ಅಂತ ಗೊತ್ತಾಗುತ್ತೆ. ಹೀಗಾಗಿ ಅವ್ರನ್ನ ಇನ್ನೂ 2.5 ವರ್ಷಗಳ ಕಾಲ ಮುಂದುವರಿಸಿ ಅಥವಾ ಅವ್ರನ್ನೇ ಇರಲಿ ಅಂತ ಹೇಳಿ ಕೆಲವು ನಾಯಕರು ಮನವಿ ಕೂಡ ಮಾಡಿದರು, ವಿಜಯೇಂದ್ರ ಪರವಾಗಿರೋರು. ಆದರೆ ಕೆಲ ನಾಯಕರು ಏನು ಮಾಡ್ತಾರೆ, ಇಲ್ಲ ವಿಜಯೇಂದ್ರ ಅವರು ಅಷ್ಟು ಕಿರಿಯರಾಗಿದ್ದಾರೆ, ಬೇರೆ ಬೇರೆ ಅನುಭವಿ ನಾಯಕರು ತುಂಬ ಇದ್ದಾರೆ ಬಿಜೆಪಿಯಲ್ಲಿ, ಅವ್ರಿಗೆ ಯಾಕೆ ಕೊಡಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದರು. ಹೀಗಿರುವಾಗ ವಿಜಯೇಂದ್ರ ಅವರ ಒಂದು ಬದಲಾವಣೆಗಾಗಿ ಸಾಕಷ್ಟು ಬಾರಿ ಮಾತುಗಳು ಕೇಳಿಬಂದಿತ್ತು. ಕೆಲ ನಾಯಕರು ఢಿಲ್ಲಿಗೆ ಹೋಗಿ ಮನವಿಯನ್ನು ಮಾಡಿದರು, ಕೆಲವೊಂದು ದೂರುಗಳನ್ನು ಕೂಡ ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ಬದಲಾವಣೆ ಆಗುತ್ತಾ? BY ವಿಜಯೇಂದ್ರ ಅವರನ್ನು ಬದಲು ಮಾಡ್ತಾರಾ ಅಥವಾ ಅವರನ್ನೇ ಮುಂದುವರಿಸ್ತಾರೆ ಗೊತ್ತಿಲ್ಲ. ಈ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಇದಕ್ಕೆ ಅಧಿಕೃತವಾಗಿ ಘೋಷಣೆ ಆಗುವ ಒಂದು ಸಾಧ್ಯತೆ ಇದೆ.
ಹೀಗಾಗಿ ಕಾದು ನೋಡ್ತಾ ಇದ್ದಾರೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಏನಾಗಬಹುದು, ವಿಜಯೇಂದ್ರ ಅವರು ಬದಲಾಗ್ತಾರೋ ಇಲ್ವೋ, ಅಥವಾ ಸದ್ಯಕ್ಕೆ ಇರುವವರಲ್ಲಿ ವಿಜಯೇಂದ್ರ ಅವರೇ ಬೆಸ್ಟ್ ಅಂತ ಹೇಳಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡು ಏನಾದರೂ ಅವರನ್ನೇ ಮುಂದುವರಿಸುತ್ತಾ ಇಲ್ಲ, ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.